ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಒಂದು ಸಿಹಿಗೆ ಅಂತ ಬ್ರಾಂಡ್ ಶೂಟ್ ಆಗಿದೆ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ತುಂಬ ಟೈಮ್ ಆಗಿಬಿಟ್ಟಿದೆ, ಆಲ್ರೆಡಿ 10:30ಗೆ ಹೇಳಿದರು. ಬಿಡಬೇಕಿತ್ತು, ಮನೇನ ಲೇಟಾಗೋಯ್ತು. ಸೊ ಹಂಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹೇಗಿರುತ್ತೆ ಬ್ರಾಂಡ್ ಶೂಟು, ಹೇಗೆ ಸಿಕ್ತು ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಮನೇಲಿ ಇವ್ರಿಗೆಲ್ಲ ಪಲಾವ್ ಮಾಡಿದೆ, ಆ್ಯಂಡ್ ನಾನು ಇಲ್ಲಿ ಓಟ್ಸ್ ತಿಂತಾ ಇದ್ದೀನಿ. ಸೊ ಬೇಗ ಬೇಗ ತಿಂದು ಹೊರಡೋಣ. ಸಿಹಿ ನಾನು ಈ ಥರ ರೆಡಿ ಆಗಿದ್ದೀವಿ, ಇಬ್ಬರು ಟ್ವಿನ್ನಿಂಗ್ ಅಲ್ವಾ ಸಿಹಿ? ಎಲ್ಲಿಗೆ ಹೋಗ್ತಿದ್ದೀರಾ? ಭೂತಾತ ಮನೆ ಅಲ್ಲ ಮಗನೆ, ಫೋಟೋ ತೆಗಿಸ್ಕೊಳಕ್ಕೆ. ಹೆಂಗೆ ತೆಗಿಸ್ಕೊತೀರಾ ಫೋಟೋ? ಕ್ಲಿಕ್ ಕ್ಲಿಕ್ ಅಂತ. ಸರಿ, ಇವಾಗ ರೆಡಿ ಆಗಿದ್ದೀವಿ. ಕ್ಯಾಬ್ ಬಂತು, ಲೆಟ್ಸ್ ಎಕ್ಸೈಟೆಡ್ಡು, ಒಂಥರ ಭಯ ಆಗ್ತಾ ಇದೆ. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಸೀರಿಯಸ್ ಆಗಿ ಫಸ್ಟ್ ಟೈಮು. ನೋಡೋಣ ಹೆಂಗಿರುತ್ತೆ ಅಂತ. ಹೋಗೋಣ ಸಿಹಿ? ಬಾಯ್ ಬಾಯ್. ಇವತ್ತು ನಾನು, ಅನುಷ್ಕೋಡ ಆ್ಯಂಡ್ ಸಿಹಿ 3 ಜನ ಹೋಗ್ತಾ ಇರೋದು. ವಿಶ್ವಂಗ್ ಆಕ್ಚುಲಿ ಆಫೀಸ್ ಇದೆ, ಅವರಲ್ಲಿ ಜಾಯಿನ್ ಆಗ್ತಾರೆ ಅಂತ ಹೇಳಿದ್ದಾರೆ. ಪಾಪ ಅನ್ಎಕ್ಸ್ಪೆಕ್ಟೆಡ್ ವರ್ಕ್ ಬಂದ್ಬಿಡ್ತು. ಆ್ಯಕ್ಚುಲಿ ನನಗೆ ಕೊಲಾಬರೇಷನ್ ಸಿಕ್ಕಿದ್ದು ಬಂದು ಇನ್ಸ್ಟಾಗ್ರಾಮಲ್ಲಿ ನೋಟಿಫಿಕೇಷನ್ ಬಂದಿತ್ತು. ಸೊ ಬೇಬಿನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಲ್ವ, ಸೊ ಹಾಗಾಗಿ ಸೊ ಅದರಲ್ಲಿ ಅಪ್ಲೈ ಮಾಡೋದಿತ್ತು. ಸೊ ನಂಬರ್ನ ಅಪ್ಲೈ ಮಾಡಿದಾಗ ಅವರು ನನಗೆ ಕಾಲ್ ಮಾಡಿದರು, ಈ ಥರ ಬ್ರ್ಯಾಂಡ್ ಶೂಟ್ ಇದೆ, ನೀವು ಜಾಯಿನ್ ಆಗ್ಬೋದು, ಈ ಥರ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಸೊ ಹಾಗೆ ನಿಮಗೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಅಂತ. ಆ್ಯಂಡ್ ಆ್ಯಕ್ಚುಲಿ ನಾವು ಬಂದು ಹಾಸನಿಗೆ ಹೋಗೋದಿತ್ತು, ನಮಗೆ ಟೈಮೇ ಇರಲಿಲ್ಲ. ಆ್ಯಂಡ್ ಅವ್ರನ್ನ ಕೇಳಿದ್ವಿ ನೆಕ್ಸ್ಟ್ ಯಾವಾಗಾದರೂ ಆಪರ್ಚುನಿಟಿ ಸಿಕ್ಕತ್ತಾ ಅಂತ. ಸೊ ಇಲ್ಲ, ಇವಾಗ ಇಷ್ಟು ಬೇಬಿ ಆ್ಯಂಡ್ ಇವರು ಅಂತ ಫಿಕ್ಸ್ ಆಗಿರುತ್ತೆ ಮೇಡಮ್, ಬ್ರ್ಯಾಂಡ್ ಕೊಲಾಬ್ ಅವ್ರ ಜೊತೆ ಅಂತ ಹೇಳಿದ್ರು. ಸೊ ಓಕೆ, ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ 3 ಸ್ಲಾಟ್ಸ್ ಕೊಟ್ಟಿದ್ರು ನಮಗೆ. 10:30 ಬಿಟ್ಟು 1:30 ಆ್ಯಂಡ್ 4:30 ಸಮಥಿಂಗ್. ಸೊ ನಾವು 10:30 ಫಿಕ್ಸ್ ಮಾಡ್ಕೊಂಡ್ವಿ ಆ್ಯಂಡ್ ಅಲ್ಲಿಗೆ ರೀಚ್ ಆದ್ವಿ ಕೂಡ. ರೀಚ್ ಆಗಿದ್ದೀವಿ. 3rd ಫ್ಲೋರ್ ಅಂತೆ, ಲೈಮ್ ಸ್ಕ್ರೀನ್ ಅಂತ ಇದೆ. ನೋಡೋಣ ಹೆಂಗಿರುತ್ತೆ. ಆದರೂ ಒಂದು ಡೌಟು ಎಲ್ಲ ಇದ್ದೇ ಇರುತ್ತಲ್ಲ. ಸೊ ಲೆಟ್ಸ್ ಸಿ. ಅಲ್ಲಿ ಹೋದಾಗ ಒಂದು 3-4 ಮಕ್ಕಳು ಬಂದಿದ್ದರು. ಸೊ ಅವಾಗ ಓಕೆ ಇದು ಟ್ರೂ ಅನಿಸುತ್ತೆ ಅಂತ ಸ್ವಲ್ಪ ನಂಬಿಕೆ ಬಂತು. ಅಲ್ಲಿ ಹೋದ್ಮೇಲೆ ನಮಗೆ ಈ ಥರ ಫಾರ್ಮ್ನ ಕೊಡ್ತಾರೆ. ಸೊ ಬೇಬಿ ಡೀಟೇಲ್ಸು, ನಮ್ಮ ಡೀಟೇಲ್ಸ್, ಅಡ್ರೆಸ್ ಪ್ರತಿಯೊಂದು ಫಿಲ್ ಮಾಡಬೇಕು. ಯಾಕಂದರೆ ನೆಕ್ಸ್ಟು ನಮಗೆ ಆಪರ್ಚುನಿಟಿ ಬಂದಾಗ ಅವ್ರು ನಮಗೆ ಕರೀತಾರೆ. ಸೊ ಆ ಥರ. ಆ್ಯಂಡ್ ಅದಾದಮೇಲೆ ಇಲ್ಲಿ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವ ಥರ ಇರುತ್ತೆ. ಫಸ್ಟು ಇವಾಗ ಬಂದಿರೋದು ಕಾಮರ್ಸ್ ಶೂಟ್ ಅಂತ ಇರುತ್ತಂತೆ. ಸೊ ಅದರಲ್ಲಿ ಸಿಹಿಗೇನು ಅವರು ಒಂದು ಡ್ರೆಸ್ನ ಕೊಟ್ಟಿದ್ರು. ಆ್ಯಂಡ್ ಒಂದೊಂದು ಮಗುಗೆ ಏಜ್ ವೈಸ್ ಇರುತ್ತೆ. ಏಜ್ ವೈಸ್ ಒಂದು ಮಗುಗೆ ಬಂದು ಬಾಡಿ ಲೋಷನ್ನ ಕೊಟ್ಟಿದ್ರು. ಸೊ ಅದನ್ನು ಇಟ್ಕೊಂಡು ಬೇಬಿ ಫೋಟೋಗೆ ಪೋಸ್ ಮಾಡಬೇಕು. ಫಸ್ಟು ಅವರು ಸಿಹಿಗೆ ಡ್ರೆಸ್ನ ಕೊಟ್ಟರು. ಡ್ರೆಸ್ನ ಚೇಂಜ್ ಮಾಡಿಕೊಂಡು ಅವ್ರದ್ದೇ ಇಲ್ಲಿ ಮೇಕಪ್ ಮಾಡ್ತಾರೆ. ಸೊ ಮೇಕಪ್ ಅಂದರೆ ಆ ರೀತಿ ಏನಿಲ್ಲ, ಜಸ್ಟ್ ಬೇಬಿದು ಕ್ರೀಮು, ಪೌಡರು, ಸ್ವಲ್ಪ ಲಿಪ್ ಬಾಮ್ ಹಾಕಿದ್ರು ಅಷ್ಟೇ. ಆ್ಯಂಡ್ ಸಿಹಿ ಏಜಿಗೆ ಬಂದು ಅವಳಿಗೆ ಕೊಟ್ಟಿರೋವಂಥ ಬಟ್ಟೆನ ಅವಳು ಪ್ರಮೋಟ್ ಮಾಡಬೇಕಿತ್ತು. ಸೊ ಪರವಾಗಿಲ್ಲ, ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಲು. ಆ್ಯಂಡ್ ಇದನ್ನು ಅವರು 15-20 ಡೇಸ್ ಬಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಆ ಥರ ಪ್ಲಾಟ್ಫಾರ್ಮಲ್ಲಿ ಹಾಕ್ತಾರಂತೆ. ಸೊ ಲಿಂಕ್ ಕಳಿಸ್ತಾರೆ, ನಮ್ಮ ಮಗು ಯಾವ ಪ್ಲಾಟ್ಫಾರ್ಮಲ್ಲಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡ್ಬೋದು. ಸೊ ಶೂಟೆಲ್ಲ ಮುಗೀತು ಆ್ಯಂಡ್ ಮ್ಯಾನೇಜರ್ ಜೊತೆ ಮೀಟಿಂಗ್ ಕೂಡ ಆಯಿತು. ಸೊ ಗೈಸ್, ಇದು ಬಂದು ಡ್ರೆಸ್ಸಿಂಗ್ ರೂಮು. ಸಿಹಿಗೆ ಹಾಗೆ ನೀವು ಡ್ರೆಸ್ ಚೇಂಜ್ ಮಾಡಿ ಸೆಲ್ಫಿ ತೊಗೊಂಡು ಅದಾದ್ಮೇಲೆ ಮ್ಯಾನೇಜರ್ ಮೀಟಿಂಗ್ ಇದೆ ಅಂತ. ಸೊ ಅದನ್ನು ಮುಗಿಸ್ಕೊಂಡು ಹೋಗಬೇಕು. ತುಂಬ ಟೈಮ್ ಆಯಿತು. ಹೆಂಗಿತ್ತವ ಮೇಕಪ್ ತೋರಿಸೋದಿದ್ದು? ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ಫೈನಲಿ ಶೂಟ್ ಮುಗಿದ್ದು. ಪಾಪ ಲಗೇಜ್ ಎಲ್ಲ ಇಟ್ಕೊಂಡವನೆ. ಸರ್ಟಿಫಿಕೇಷನ್ ಕೂಡ ಸಿಕ್ತು. ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು. ಆ್ಯಕ್ಚುಲಿ ತುಂಬ ಲೇಟ್ ಆಗ್ಬಿಟ್ಟಿದೆ. ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ವಿ. ಮುಗೀತು. ಆ್ಯಕ್ಚುಲಿ ಅವರು 12ಗೆ ಹೇಳಿದರು, 12ಗೆ ಮುಗೀತು. ಸೊ ಇವಾಗ ಅಕ್ಕನ ಮನೆಗೆ ಹೋಗಬೇಕು. ಅಕ್ಕನ ಮನೆಯಿಂದ ಹಾಸನ್ಗೆ ಹೋಗ್ತಿದ್ದೀವಿ. ಸೊ ಹಾಸನಿಗೆ ಯಾಕೆ ಹೋಗ್ತಿದ್ದೀವಿ ಅಂತ ಆಮೇಲೆ ಹೋಗೋಣ.
ಹೆಲ್ಮೆಟ್ ಹಾಕಿದ್ರೆ ತೆಗಿತೈತಿ. ಹೆಂಗನಿಸ್ತು ಶೂಟು ಗೌಡ? ಹೆಂಗ ಅನಿಸ್ತವ? ನಂದಲ್ಲಪ್ಪ ಇದು ಸಿಹಿ ಹೆಂಗಿತ್ತವ ಶೂಟು? ಫೋಟೋ ಹೆಂಗ್ ತೆಗೆದ್ರವ? ಹಂಗೆ ತೆಗ್ದಿದ್ದಾರೆ ನಮಗೆ. ಹೆಂಗಿತ್ತು ಮಗ್ನ ಶೂಟು? ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಇವಾಗ ಇವನು ಮನೆಗೆ ಹೋಗ್ತಾನೆ, ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಗೇನ್ ಎಲ್ಲರೂ ಕಾರಲ್ಲಿ ಹಾಸನ್. ಸಿಹಿ ಹಾಸನಲ್ಲಿ ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಹೋಗ್ತೀರಾ? ಅಕ್ಕ ಮನೆಗೆ ಹೋಗ್ತೀರಾ? ಬಾಯ್ ಗೌಡ, ನಾವಿಲ್ದೆ ಎಂಜಾಯ್ ಮಾಡು 2 days. ಗೈಸ್, ಇವಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಬೇಗ ಹೋಗಬೇಕು ಅಕ್ಕನ ಮನೆಗೆ. ಆಲ್ರೆಡಿ ಅವ್ರು ವೆಯ್ಟಿಂಗ್ ಅಲ್ವಾ? ಹಲೋ. ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.